ನಾನು ಡಾಕ್ಟರ್ ರಂಜಿತ್ BS ಅಂತ, ಗ್ಯಾಸ್ಟ್ರೋಎಂಟ್ರಾಲಜಿ ಮತ್ತು ಪೈಲ್ ಸ್ಪೆಷಲಿಸ್ಟು. ಇವತ್ತು ಮೋಷನಲ್ಲಿ ಬ್ಲಡ್ ಹೋದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ತುಂಬ ಜನ ಪೇಷಂಟ್ಗೆ ಸರ್ ಮೋಷನಲ್ಲಿ ಬ್ಲಡ್ ಹೋಗ್ತಿದೆ ಅಂತ ಬರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಬರಲ್ಲ, ತುಂಬ ದಿವಸ ಆದಮೇಲೆ ಬರ್ತಾರೆ. ಸೊ ಮೋಷನಲ್ಲಿ ಬ್ಲಡ್ ಏನಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಮೇನ್ ರೀಸನ್ನು ಪೈಲ್ಸು, ಫಿಷರ್. ದೊಡ್ಡಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಬ್ಲಡ್ ಹೋಗುತ್ತೆ. ಏನಾದರೂ ಅಲ್ಸರ್ ಏನಾದ್ರು ಆಗಿದ್ರೆ, ಒಂದೊಂದ್ಸಲ ಕ್ಯಾನ್ಸರ್ ಆಗಿದ್ರು ಕೂಡ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇರುತ್ತೆ. ಅಕಸ್ಮಾತಾಗಿ ಏನಾದರೂ ತುಂಬ ಬ್ಲಡ್ ಹೋಗ್ತಾನೆ ಇದ್ದರೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ, ತುಂಬ ಸುಸ್ತಾಗೋದು, ಎದುರು ಬರೋದು, ಅವರು ಎದೆ ಬಳಿತ ಅವ್ರಿಗೆ ಕೇಳಿಸೋದು, ಜಸ್ಟ್ ಬಿಕಾಸ್ ಆಫ್ ಪೈಲ್ಸ್ ಬ್ಲೀಡಿಂಗ್ ಆಗೋದ್ರಿಂದ ಡೈರೆಕ್ಟ್ ಬಂದು ICU ಅಡ್ಮಿಟ್ ಆಗಿರೋದು ನೋಡಿದ್ವಿ. ಮೋಷನ್ ಬ್ಲಡ್ ಹೋಗ್ತಾ ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ತೋರಿಸ್ಬೇಕು. ಡಾಕ್ಟರ್ ಏನಾದರೂ ಪೈಲ್ಸು, ಫಿಷರ್ ಇದ್ದರೆ ಮೆಡಿಸಿನ್ ಬರ್ಕೊಡ್ತಾರೆ. ಮೆಡಿಸಿನಲ್ಲಿ ಒಂದೊಂದ್ಸಲ ವಾಸಿ ಆಗುತ್ತೆ. ಮೆಡಿಸಿನಲ್ಲಿ ಏನಾದರೂ ವಾಸಿ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಅದನ್ನು ಆಪರೇಷನ್ ಮಾಡಿ ಕ್ಲಿಯರ್ ಮಾಡ್ಕೊಬೇಕು. ಡಾಕ್ಟರ್ ಏನಾದರೂ ಇಂಡಿಕೇಶನ್ ಇದ್ದರೆ ಕೊಲೊನೋಸ್ಕೋಪಿ ಹೇಳ್ತಾರೆ. ಕೊಲೊನೋಸ್ಕೋಪಿ ಅಂತ ಹೇಳಿದ್ರೆ ದೊಡ್ಡ ಕಲ್ಲನ್ನು ಫುಲ್ ಕಂಪ್ಲೀಟ್ ನೋಡೋದು. ಏನಾದರೂ ಅಲ್ಸರ್ ಏನಾದ್ರು ಆಗಿದೆಯಾ, ಕ್ಯಾನ್ಸರ್ ಏನಾದ್ರು ಆಗಿದೆಯಾ, ಏನಾದರೂ ಗ್ರೋತ್ ಆಗಿದೆಯಾ, ಏನಾದರೂ ಟ್ಯೂಮರ್ ಏನಾದರೂ ಆಗಿದೆ ಅಂತ ನೋಡ್ತೀವಿ. ಸೊ ನಿಮಗೆ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದ್ದರೆ ಖಂಡಿತ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಅದು ಬರೀ ಪೈಲ್ಸು, ಫಿಷರು, ಬರೀ ಗುದದ್ವಾರ ಪ್ರಾಬ್ಲಮ್ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ದೊಡ್ಡ ಕಲ್ಲಿನ ಸಮಸ್ಯೆನೇ ಆಗುತ್ತೆ.